ನನ್ನ ಹೆಸರು ಜಗನ್ನಾಥ್ ಅಂತೇಳಿ ಹೊಸನಗರ ತಾಲೂಕು ಅಮೃತ ಗ್ರಾಮದ ಔಕದಲ್ಲಿ ನಾನು ವಾಸವಾಗಿರೋದು. ನಾನು ಹೆಚ್ಚು ಕಡಿಮೆ ಅಂದರೆ ಈಗ ಈ 4 ರಿಂದ 5 ವರ್ಷದಿಂದ ಇದು ಮೀನು ಶಕ್ತಿ ಅಂತಕ್ಕಂಥದ್ದು ಈಗ ಗರ್ತಿಕೆರೆ ಗೋಪಾಲರವರು ನನಗೆ ಅದನ್ನು ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ನಾನು ಅದನ್ನು ಹಾಕ್ತಾ ಬಂದಲ್ಲಿಂದ ಇವತ್ತು ನನ್ನ ಈ ತೋಟದಲ್ಲಿ ಎಲೆ ಚುಕ್ಕೆ ರೋಗ ಎಲ್ಲದೂ ಈಗ ಹೆಚ್ಚು ಕಡಿಮೆ ಕಂಟ್ರೋಲ್ ಆಗಿದೆ. ಆಮೇಲಾಗಿ ಮೆಣಸಿನ ಹಂಬುಗಳಿಗೂ ನಾನು ಏನು ಅದನ್ನು ಬಳಸ್ತಾ ಇದ್ದೀನಿ. ಅದರಿಂದ ನನಗೆ ಈಗ ಉತ್ತಮವಾದ ಈಗ ಮೆಣಸಿನ ಹಂಬಲು ಬೆಳೆ ಸಿಗ್ತಾ ಇದೆ. ಅದರಿಂದ ಈಗ ಅಕ್ಕಪಕ್ಕದವ್ರು ಹಾಕದೇ ಇದ್ದವ್ರಿಗಿಂತ ನಾವು ಹಾಕಿರೋದ್ರಿಂದ ನಮಗೆ ಅದರಲ್ಲಿ ಈಗ ಈ ಉತ್ತಮ ರೀತಿಯಲ್ಲಿ ನಮಗೊಂದು ಇದು ಬೆಳೆ ಸಿಗ್ತಾ ಇದೆ ಅಂತೇಳಿ ಒಂದು ಇವತ್ತು ಮೆಣಸಿನ ಕರೆಗಳು ಎಲ್ಲ ಈ ಥರ ಬಂದಿದೆ. 2 ಕೊಯ್ಲು, ಇನ್ನೂ 2 ಕೊಯ್ಲು ಇದೆ, 1 ಕೊಯ್ಲು ಮಾಡಿದ್ದೀನಿ. ಅದನ್ನು ಬಳಸೋಕ್ಕಿಂತ ಹಿಂದೆ ಎಲ್ಲ ನನ್ನ ತೋಟದಲ್ಲಿ ಯಾಕೆಂದರೆ ಎಲ್ಲ ಮರದಲ್ಲೂ ಹೆಚ್ಚು ಕಡಿಮೆ ಅಂದರೆ ಒಂದು 10-20 ಮರಗಳು ಈಗ ಹೊಂಡೋಡ್ಕ ಬರ್ತಾ ಇದ್ದು. ಈಗ ಅವು ಯಾವ ಮರದಲ್ಲೂ ಈಗ ಅಡಿಕೆ ಹೊಂಡೋಡ್ಕ ಬರ್ತಾ ಇಲ್ಲ. ಆಮೇಲೆ ನಾನು ಈಗ ಮೀನು ಶಕ್ತಿ ಬಳಸೋದ್ರಿಂದ ನನಗೆ ಈಗ ಬೆಳೆ ಈಗ ಒಳ್ಳೇದು ಬಂದಿದೆ. ಅದರಿಂದ ಮರಗಳು ಈಗ ಹೊಸ ಕಲ್ಲರಿಗೆ ಬಂದಿದ್ದಾವೆ. ಸ್ವಲ್ಪ ಉದುರೋದು ಎಲ್ಲ ಕಂಟ್ರೋಲ್ ಬಂದಿದೆ. ಆಮೇಲೆ ಮಳೆಗಾಲದಲ್ಲಿ ಏನು ಉದುರ್ತಾ ಇದೆಯೋ ಅದು ಈಗ ಮಳೆಗಾಲದಲ್ಲೂ ನಮ್ಮದೆಲ್ಲ ಕಂಟ್ರೋಲ್ ಆಗಿದೆ. ಆಮೇಲೆ ಈಗ ಸ್ವಲ್ಪ ಎಲ್ಲ ರೋಗಗಳು ಈಗ ಅವಾಯ್ಡ್ ಆಗಿಬಿಟ್ಟು ನಮ್ಮದ್ರಲ್ಲಿ ಈಗ ಅಡಿಕೆನೂ ಅಷ್ಟೇ ತೂಕ ಬರ್ತಾ ಇದೆ. ಅದರಿಂದ ನಮಗೆ ಈಗ ಅದನ್ನು ಈಗ ಮೀನು ಶಕ್ತಿ ಈಗ ಬಳಸೋದ್ರಿಂದ ನಮಗೆ ಇದು ಎಲ್ಲದರಲ್ಲೂ ಅನುಕೂಲ ಆಗಿದೆ. ಅದರಿಂದ ಇದು ರೈತರು ಈಗ ಮೀನು ಶಕ್ತಿ ಬಳಸೋದ್ರಿಂದ ಉತ್ತಮ ಒಂದು ಬೆಳೆ ತೊಗೋಬೋದು ಅಂತೇಳಿ ನನ್ನ